ಡಿಸಿಎಂ ಡಿಕೆಶಿ ಎಚ್ಡಿಕೆ ಮಧ್ಯೆ ಪೆನ್ ಡ್ರೈವ್ ಫೈಟ್ ಕ್ಷಣ ಕ್ಷಣಕ್ಕೂ ಜೋರಾಗ್ತಾ ಇದೆ. ಪೆನ್ ಡ್ರೈವ್ ಹಂಚಿದ್ದು ಡಿಕೆಶಿ ಅಂತ ದೇವರಾಜೇಗೌಡ ಹೇಳಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ಈಗ ದಳಪತಿ ಮುಗಿಬಿದ್ದಿದ್ದಾರೆ. ಡಿಕೆ ಎಚ್ಡಿಕೆ ಮಧ್ಯೆ ಕಥಾನಾಯಕ ಕಾಳಗ ಶುರುವಾಗಿದೆ. ಇಬ್ಬರು ಘಟಾನುಘಟಿ ನಾಯಕರ ಮಧ್ಯೆ ಪೆನ್ ಡ್ರೈವ್ ಫೈಟ್ ದಿನದಿನಕ್ಕೂ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇಬ್ಬರು ನಾಯಕರ ನಡುವಿನ ವಾಕ್ಸಮರ ಹೇಗಿದೆ ನೋಡ್ಕೊಂಡು ಕುಮಾರಣ್ಣಗೆ ನಂಗೆ ರಾಜೀನಾಮೆ ಬೇಕಂತೆ. ರಾಜೀನಾಮೆ ಬೇಕಂತೆ. ರಾಜೀನಾಮೆ ಕೊಡೋಣ ರಾಜೀನಾಮೆ. ಪಾಪ ಬೇಕಲ್ವ ಅವ್ರಿಗೆ. ಎಲ್ಲ ಒಬ್ಬರನ್ನೇ ಮುಗಿಸೋದೇ ಅಲ್ವ ಅವ್ರ ಕೆಲಸ. ಎಲ್ಲ ಬ್ಲ್ಯಾಕ್ ಮೇಲು, ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್. ಇನ್ಯಾರು ಮಾಡಿ ನೀನು ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ. ಆಫೀಸರ್ಗಳಿಗೆ ಎದುರಿಸೋದು, ಪಾಲಿಟಿಷಿಯನ್ಸ್ಗೆ ಎದುರಿಸೋದು, ಎಲ್ಲರಿಗೂ ಇದೇ ಕೆಲಸ. ಇನ್ಯಾಕೆ ಉರಿ ಮಾಡ್ಕೋತಾ ಇದ್ದಾರೆ? ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳು ಮಾಡಿದ್ರೆ ಏನು ಲಾಯರ್ ಅವರು? ಏನು ಜಡ್ಜ ಅಲ್ಲ, ಎಲ್ಲ ಜಡ್ಜ್ಮೆಂಟ್ ಕೊಟ್ಬಿಡಕ್ಕೆ ಏನು ಪಾಯಿಂಟ್ ಬೈ ಪಾಯಿಂಟ್ ಕೋರ್ಟಲ್ಲಿ ವಾದ ಮಾಡಲಿ. ನಾನು ಆ ಸಂಸ್ಕೃತಿಲಿ ಬಂದಿರೋನಲ್ಲ. ಆ ಡಿಕೆ ಶಿವಕುಮಾರ್ ಸಂಸ್ಕೃತಿ ಜಗಜ್ಜಾಹಿರ. ಇಲ್ಲಿ ಪಾಪ ಯಾಕಪ್ಪ ದೇವರಾಜೇಗೌಡನಿಗೆ, ಹಲೋ ದೇವರಾಜೇಗೌಡ ಹೇಗಿದೆಯಪ್ಪ? ದೇವರಾಜೇಗೌಡನ ಜೊತೆ ಯಾಕೆ ಮಾತಾಡೋದಪ್ಪ ನೀನು? ಡಿಕೆ ಶಿವಕುಮಾರ್ ನಿನಗೇನಿತ್ತು ದೇವರಾಜೇಗೌಡನ ಹತ್ರ ಕೆಲಸ? ನಿನಗೇನಿತ್ತು? ಏನೇನು ಮಾತಾಡಿದೆಯಾ ಅದರಲ್ಲಿ? ನಿಮ್ಮ ಮುಖ್ಯಮಂತ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ, ಹೋಮ್ ಮಿನಿಸ್ಟರ್ ನೆನ್ನೆ ಹೇಳಿಕೆ ಕೊಟ್ಟವರಲ್ಲ, ಅವ್ರಿಗೆ ಏನಾದರೂ ಸ್ವಲ್ಪ ಗಟ್ಟಿ ಮೂಳೆ ಇದ್ರೆ ಧೈರ್ಯವಾಗಿ ಎದುರಿಸಕ್ಕೆ ಹೇಳಿ. ಕುಮಾರಸ್ವಾಮಿ ತಾರ್ಕಿಕ ಎಂಡಿಗೆ ತಗೊಂಡೋಗಲ್ಲ. ಹಿಟ್ ಅಂಡ್ ರನ್ SIT ಅಧಿಕಾರಿಗಳ ಬಗ್ಗೆ ಯಾವ ಕ್ರೆಡಿಬಿಲಿಟಿ ಇದೆ? ಹೋಗಲಿ, ಈ ಕ್ಷಣದವರೆಗೆ ಹಲವಾರು SITಯ ತನಿಖಾ ತಂಡ ರಚನೆ ಆಗಿ ಹಲವಾರು ತನಿಖೆಗಳಾದವಲ್ಲ, ಯಾವುದಾದರೂ ಒಂದು ಪ್ರಕರಣದಲ್ಲಿ ಆ SIT ತಾರ್ಕಿಕ ಎಂಡನ್ನು ತಂದಿದ್ದಾರ? ನನ್ನ ಮೇಲೆ ಇದೇ ಸಿದ್ದರಾಮಯ್ಯ ಇದೇ ಕೆಂಪೈನ್ ಇಟ್ಕೊಂಡು ನನ್ನನ್ನು ಒಂದು ದಿವಸವಾದರೂ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಚಿತಾವಣೆ ನಡೆಸಿದ್ದು ಇನ್ನೂ ನನಗಿದೆ ಜ್ಞಾಪಕದಲ್ಲಿ. ನನ್ನನ್ನು ಒಂದು ಪ್ರಕರಣದಲ್ಲಿ ಸಿಲುಕಿಸಿ ಜೈಲಿಗೆ ಒಂದು ದಿವಸಲಾದರೂ ಕಳಿಸ್ಬೇಕು ಅಂತ ಪ್ರಯತ್ನ ಪಟ್ಟರು. ಅವ್ರೇನು ಹೇಳಿದ್ರು? ನನ್ನ ಹೆಸರು ದೇವೇಗೌಡರ ಹೆಸರು ತಗೋಬೇಡಿ ಎಂದು. ನನಗೂ ದೇವೇಗೌಡರಿಗೂ ಅವ್ರಿಗೂ ಸಂಬಂಧ ಇಲ್ಲ. ಅವರೇ ಬೇರೆ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ. ಪಾಪ ಆತ ಮಗನೂ ಹೇಳ್ದ, ಇವ್ರು ಹೇಳಿದ್ರು. ಮತ್ತೆ ಇನ್ಯಾಕೆ ಉರಿ ಮಾಡ್ಕೋತಾ ಇದ್ದಾರೆ? ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಲ್ಲಿ ಉಪ್ಪಿಂದೋ ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗಾ ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಏನು ಲಾಯರ್ ಅವರು? ಏನು ಜಡ್ಜ? 12 ಜನ ಆ ಒಂದು ಅಪಹರಣಕ್ಕೆ ಒಳಗಾಗಿರ್ತಕ್ಕಂಥದ್ದು ಅಂತ ಏನು ಆಪಾದನೆ ಮಾಡಿದ್ದೀರಿ, ಅವ್ರ ಕುಟುಂಬದ 12 ಜನಗಳನ್ನು ಕಳೆದ 3 ದಿನದಿಂದ ಕರ್ಕೊಂಬಂದು ಕುಮಾರ್ ಗೆಸ್ಟ್ ಹೌಸಲ್ಲಿ ರಾಜಾತಿಥ್ಯ ಕೊಟ್ಟು ಇಟ್ಕೊಂಡಿದ್ದೀರಲ್ಲಪ್ಪ. ಯಾಕೆ ಇಟ್ಕೊಂಡಿದ್ದೀರಿ? ನನ್ನ ಈ ಒಂದು ಹೋರಾಟ ಆ್ಯಸ್ ಎ ಪೊಲಿಟಿಷಿಯನ್, ಒಂದು ಶಾಸಕಾಂಗ ಪಕ್ಷದ ನಾಯಕನಾಗಿ ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಏಕಾಂಗಿ ಎದುರಿಸಿ ಸಿದ್ಧ ಇದ್ದೇನೆ. ನೀವು 10 ಜನ 20 ಜನ ನಿಂತ್ಕೊಂಡ್ಬಿಟ್ಟು ಏನು ದಾಳಿ ಮಾಡ್ತೀರಿ ಮಾಡಿ 3:30 ಗಂಟೆಗೆ ನಾಳೆ ನಾನು ಪತ್ರಿಕಾಗೋಷ್ಠಿಗೆ ಬರ್ತೀನಿ. ಒಂದು ಶಾಸಕಾಂಗ ಪಕ್ಷದ ನಾಯಕನಾಗಿ ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಏಕಾಂಗಿ ಎದುರಿಸಿ ಸಿದ್ಧ ಇದ್ದೇನೆ. ಆ ಸಂತ್ರಸ್ತ ಇರುವಂಥ ಈಗ ಪಾಪ ಅವ್ರ ಮೇಲೆ ಅನುಕಂಪ ತೋರಿಸ್ತಿದ್ದೀರಲ್ಲಪ್ಪ. ಆ ಹೆಣ್ಮಕ್ಳು ಮುಖನ ಅಷ್ಟಲಿ ಮಾಫಿಂಗ್ ಮಾಡಿದೆ. ಆ ಹೆಣ್ಮಕ್ಳು ಮುಖ ಎಲ್ಲ ಇಡೀ ದೇಶದಾದ್ಯಂತ ಪ್ರದರ್ಶನ ಮಾಡಿ ಇವತ್ತು ಅವ್ರ ಬಗ್ಗೆ ಅನುಕಂಪ ತೋರಿಸ್ತೀರಾ ನಿಮ್ಮ ಯೋಗ್ಯತೆಗೆ? ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ, ಇನ್ನೊಂದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ, ಸುರ್ಜಿವಾಲ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ. ಕಥಾನಾಯಕನೂ ಇವನೇ, ಡೈರೆಕ್ಟರ್ ಇವರೇ, ಪ್ರೊಡ್ಯೂಸರ್ ಇವರೇ, ಎಲ್ಲ ಇವರೇ. ಎಲ್ಲ ಅವ್ರ ಪಾಪ ಕಾರ್ಯಕರ್ತರಂತೆ, ನನಗೆ ಗೊತ್ತಿಲ್ಲ. ಅವ್ರ ಮುಖಂಡರು, ಅವ್ರ ಕಾರ್ಯಕರ್ತರು, ಫ್ಯಾಮಿಲಿ ಮೆಂಬರ್ಸ್ ಫಸ್ಟು ಹೋಗಿ ಮಾನ ಮರ್ಯಾದೆ ಇದ್ದರೆ ಕೊಟ್ಟು ಹಿಂಗಾಗಿದೆ, ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ಅಂತ ಅವ್ರಿಗೆಲ್ಲ ಶಾಂತನೆ ಹೇಳಿ ಶಕ್ತಿ ತುಂಬುವಂಥ ಕೆಲಸ ಫಸ್ಟು ಇವ್ರು ಮಾಡಲಿ. ನನ್ನ ಮೇಲೆ ಮಾಡಲಿಲ್ಲ ಅಂದರೆ ಮಾರ್ಕೆಟ್ ಓಡಲ್ಲ. ನನ್ನ ಹೆಸರು ಇಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿ ಇಲ್ಲ. ನನ್ನ ಹೆಸರು ಇಲ್ಲ ಅಂದ್ರೆ ನೀವು ತೋರಿಸಲ್ಲ. ನನ್ನ ಹೆಸರು ಇಲ್ಲದೆ ಪಾಪ ನಿದ್ರೆನೇ ಬರಲ್ಲ ರೀ. ಅಪ್ ಟಿಲ್ ನಾವು they have not arrested that Navin Gowda, they have not given someone. ಡ್ರೈವರ್ ಇದ್ದ ಅಂತ ಹೇಳಿದ್ನಲ್ಲ, ಪ್ರಜ್ವಲ್ 14 ವರ್ಷ ಕೆಲಸ ಮಾಡಿರೋನು. ಅವನ್ನ ಕೂರಿಸ್ಕೊಂಡು ಒಂದು ಖಾಸಗಿ ಚಾನಲ್ನಲ್ಲಿ ಪಾಪ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ ನೋಡಿದೆ. ಕಾರ್ತಿಕ್ ಗೌಡಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಸರ್ಕಾರಕ್ಕೂ ಕೇಳಲಿಕ್ಕೆ ಬಯಸ್ತೀನಿ. 14 ವರ್ಷದಿಂದ ಅಲ್ಲಿ ಕೆಲಸದಲ್ಲಿದ್ದವನಿಗೆ ಇಂಥ ಈ ರೀತಿಯ ಒಂದು ವ್ಯಕ್ತಿಯ ನಡವಳಿಕೆ ಗೊತ್ತಿದ್ದು 14 ವರ್ಷ ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದ? ನಮ್ಮ ಕಲ್ಲು ಬಂಡೆ ಭಾಳ ಶಕ್ತಿ ಇದೆ.
ಮುಂದಕ್ಕೆ ಅವರಿಂದ ರಕ್ಷಣೆ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾನೆ. 4 ದಿನದಿಂದ ಕೂರಿಸ್ಕೊಂಡವ್ರಲ್ಲ ಅಪಹರಣ ಆಗಿದೆ ಅಂತೇಳಿ ಅವ್ರನ್ನ ಎಲ್ಲಿಂದ ಕರ್ಕೊಂಬಂದರು ಪೊಲೀಸ್ನವರು? ನಿಮಗೆ ಎಲ್ಲ ಬಂದಿದ್ದ ಮಾಹಿತಿ ಎಂಥದ್ದು ಯಾವುದೋ ತೋಟದಿಂದ ಕರ್ಕೊಂಬಂದರು ಅಂತ. ಆ ಅಮ್ಮನ ಕರ್ಕೊಂಬಂದಿದ್ದು ನಿಮ್ಮ ಹುಣಸೂರಿನ ಕರಿಗೌಡ ರಸ್ತೆಯಲ್ಲಿ ಇರ್ತಕ್ಕಂಥ ಅವ್ರ ರಿಲೇಷನ್ ಮನೆ. ಈ ಪ್ರಕರಣ ಈಗ ಮೈತ್ರಿ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಅದೇ ಚರ್ಚೆ ಎರಡೂ ಪಕ್ಷಗಳಲ್ಲಿ ಆಗ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.